ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ. ಹಾಂ, ಅಲ್ಲಿ ನೋಡ್ರಲ್ಲಿ ಕೂದಲು ಬೆಳಗದಾರ ನಗ್ತಾರವ್ರು, ಹಣ ಆಡಿ ನಿಂತಾರವ್ರು. ಆಡಿರಿಲ್ಲ ಅಜ್ಜ ಹತ್ತಿ ಕಟ್ಟಿಗೆ ನಿಮ್ಗೆ ಗೊತ್ತೇನ್ರಿ? ಇಲ್ಲ ಗೊತ್ತದ? ಹಾಂ, ನಿಮ್ಮ ಕಡೆ ಅದಾವು, ನಿಮ್ಮದೇ ಅದ ಆಟ ಅದು. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಭಾವನವರು ಬಸವನವರು, ಕೈ ಕೈ ಧೂಳ್ಗೈ ಪಂಚಂ ಪಗಡಂ ನೆಲ ಮುಟ್ಟಿದಡಂ. ಇದು ಒಂದು ಆಟ, ಸುಮ್ಮನೆ ಹುಡುಗರು ಟೈಮ್ ಪಾಸಿಗೆ. ಆದರೆ ಎಲ್ಲ ಹಿಂದಿನ ಆಟಗಳಲ್ಲಿ ಎರಡು ಕೆಲಸ ಇರ್ತಿದ್ದು, ಒಂದು ದೈಹಿಕವಾಗಿ ಬಳಲೋದು, ಇನ್ನೊಂದು ಆಧ್ಯಾತ್ಮಿಕ ಚಿಂತನೆಯೊಳಗೆ ಹುಡುಗರನ್ನು ತೊಡಗಿಸೋದು. ಇದು ಸುಮ್ಮನೆ ಆಡಿದ್ರೆ ಆಟ, ಅದರೊಳಗೊಂದು ಗೂಢಾರ್ಥ ಇದೆ. ಗೂಢಾರ್ಥ ಅಂತಂದರೆ ಶಬ್ದ ಒಂದೇ ಇರ್ತದ, ಒಳಗಿನ ಅರ್ಥ ಎರಡೆರಡು ಇರ್ತಾವೆ. ಎರಡೆರಡು ಅದು ಹೆಂಗ್ರಿ ಅಜ್ಜರ ಅಂದೆ. ನಾ ದಿನ ಹೇಳ್ತೀನಿ ನಿಮ್ಗೆ, ಮನ್ಯಾಗ ಹುಡುಗರು ತಲೆ ಮ್ಯಾಗ ಹೊಡಿತೀರಿ, ಏನು ದೊಡ್ಡ ಶಾಣೆ ಅಂತೀರಿ ಅಲ್ಲ. ಏನು ದೊಡ್ಡ ಶಾಣೆ ಅನ್ನೀನ ಅಂದ್ರೆ ಅದೇನು ಬೈಗಳೋ ಹೊಗಳಿಕೆನೋ? ನಿಮ್ಮ ಹುಡುಗರು ನೀವು ಬೈಯಾಕತ್ತೀರೋ ಹೊಗಳಕತ್ತೀರೋ? ಅರ್ಥ ಹೇಳ್ತದ, ನೀ ದೊಡ್ಡ ಶಾಣೆ ಅಪ್ಪ ಅಂದ್ರೆ ಚಲೋ ಇದ್ದಿ ಬುದ್ಧಿವಂತ ಅಂತ ಅರ್ಥ. ನೀವು ಹಂಗೆ ಅಂದಿರೇನು? ಇಲ್ಲ, ನೀ ಏನು ದೊಡ್ಡ ಶಾಣೆ ಅಂದಿರಿ ಅಂದ್ರೆ ಅವ ದಾಟಿದ್ದಾನಂತ ಅರ್ಥ ಅದ್ರೊಳಗೆ. ಹಂಗೆ ಎರಡೆರಡು ಗೂಢಾರ್ಥ ಇರ್ತಾವೆ ಒಂದು ಶಬ್ದದೊಳಗೆ. ಆಟದೊಳಗೆ ಹಂಗೆ ನಾವು ಆಡೋದೊಂದು ಬೇರೆ, ಅದ್ರೊಳಗೆ ಇರೋದು ಬೇರೆ. ನಮ್ಮ ಗುರುಗಳು ಬಹಳ ಸತಿ ಯೋಚನೆ ಮಾಡಿ ಆ ಆಟದೊಳಗಿನ ಅರ್ಥ ಕಂಡಿಡಿದಾರೆ. ನಮ್ಮ ಮಠದ ಪುಸ್ತಕದೊಳಗೆ ಹಾಕ್ಸಿದ್ದೀನಿ ಅದನ್ನು. ಏನಂತಾರೆ ಅದು? ಫಸ್ಟಿಗೆ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ. ನಾವೆಲ್ಲ ಬಂದಿದ್ದೀವಲ್ಲ, ನಿನ್ನೆ ಅಂದೆಲ್ಲ ತಂದೆ ತಾಯಿಗಳ ಸಂಸರ್ಗದ ಮೂಲಕ ಈ ಜಗತ್ತಿಗೆ ಬಂದವರು ನಾವು. ಈ ಜಗತ್ತಿಗೆ ಹಂಗೆ ಬಂದಿಲ್ಲ ಯಾರು ನಾವು. ಸತಿಪತಿಗಳು ಒಂದಾದ ಮೇಲೆ ಬಂದವರು. ಅದಕ್ಕೆ ಹತ್ತಿ ಕಟ್ಟಿಗೆ, ಈ ಕಟ್ಟಿಗೆ ಏನದಲ್ಲ, ಆ ತಂದೆ ತಾಯಿಗಳ ಸಂಸರ್ಗದೊಳಗೆ ಹತ್ಕೊಂತು. ತಾಯಿ ಗರ್ಭದೊಳಗೆ 9 ತಿಂಗಳಿತ್ತು. ಆಮೇಲೆ ಬತ್ತಿ ಕಟ್ಟಿಗೆ ಬತ್ತಿಯಾಗಿ ಜಗತ್ತಿಗೆ ಹೊರಗೆ ಬತ್ತು. ತಾಯಿ ಗರ್ಭದೊಳಗೆ ಹತ್ತಿರುವಂಥ ಈ ಕಟ್ಟಿಗೆ ಬತ್ತಿಯಾಗಿ 9 ತಿಂಗಳ ನಂತರ ಹೊರಗೆ ಬರ್ತದೆ. ಬತ್ತಿ ಕಟ್ಟಿಗೆ ಹೇಳಿದ್ನಲ್ಲ, 1ನೇ ದಿವಸ ಬಂದು 1 ದಿವಸ. ಅವಾಗ ಚಲೋ ಭಾವನವರು ಬಸವನವರು. ನಿಮ್ಮ ಮನ್ಯಾಗ ಹುಟ್ಟಿತು 9 ದಿವಸಕ್ಕೆ 15 ದಿವಸಕ್ಕೆ ತಿಂಗಳಿಗೆ, ಕೆಲವೊಂದು ಕಡೆ 9 ತಿಂಗಳಿಗೆ ಹೆಸರಿಡ್ತಾರೆ. ಯಾಕ್ರಿ 9 ತಿಂಗಳಂದೆ? ನಾನು ನಮ್ಮ ಮೊನ್ನೆ ಬೆಂಗಳೂರು ಸೈಡ್ನವ್ರಿಗೆ, ಇಲ್ರಿ ಫೋಟೋ ಚಲೋ ಬರಲ್ಲ ಅಂತ. ಅದಕ್ಕೇನು ಗೊತ್ತಾಗುತ್ತಾ? 9 ತಿಂಗಳಂದ್ರೆ ಸ್ವಲ್ಪ ಕಣ್ಣರ ತೆರೆದಿರ್ತೀರಿ ಅಂತ. ನೋಡ್ರಿ ಎಲ್ಲಿ ಕತೆ ಅದು. ಹೊಟ್ಟೆಗಿರಾಗ ಫೋಟೋ ತೆಗಿಯಕತ್ತಾರ, ಇನ್ನು ಹುಟ್ಟಿದ ಮೇಲೆ ತೆಗೆಯೋದೇನು ದೊಡ್ಡ ಆಗೋದಲ್ಲ. ಭಾವನವರು ಬಸವನವರು 1ನೇ ದಿವಸ ಹುಟ್ಟದ 9 ದಿವಸಕ್ಕೆ ಅವಸರವಾಗಿ ಫೋನ್ ಹಚ್ತೀವಿ, ಬೀಗರು ಬಿಜ್ಜರು. ಭಾವನವರು ಅಂದ್ರೆ ಬೀಗರು ಬಿಜ್ಜರು. ಇವತ್ತು ನಮ್ಮ ಪುರಾಣಕ್ಕೆಲ್ಲ ಬಂದರು ನೋಡ್ರಿ, ಭಾಳ ಜನ ಭಾವನವರು ಬಂದಿರಿ. ಬೀಗರು ಬಿಜ್ಜರಲ್ಲ, ಎಲ್ಲಿಗೆ ಹೊಂಟ್ರಿ ಗವಾಯಿಗಳ? ಹಿಂಗ್ರಿ ನಮ್ಮ ತಂಗಿ ಮಗಂದು ಹೆಸರಿಡೋದು ಕಾರಣ ಅದ, ಅದಕ್ಕೆ ನಡೆದೀವಿ ಬೀಗರಿ ಅವರು ಅಲ್ಲಿಗೆ. ಆಮೇಲೆ ಬಸವನವರು ಅಂದ್ರೆ ನಾವು ಅಜ್ಜರ ಬರ್ರಿ ನಾಳೆ ನಮ್ಮ ಮನೆಗೆ. ಇಲ್ಲಪ್ಪ, ನಮ್ಮ ಶಿಶುಮಗಂದು ತೊಟ್ಲು ಕಾರಣ ಅದ, ನಾಮಕರಣ ಅದ, ನಾವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮೊದಲು ನಾವು ಹೆಸರಿಡಬೇಕು, ಆಮೇಲೆ ಸೋದರ ಮಾವ ಹೆಸರಿಡಬೇಕು. ನಿಮ್ಮ ಕಡೆ ಸೋದರ ಮಾವ ಇಡ್ತಾನೇನು? ಸೋದರ ಅತ್ತಿ ಇಡ್ತಾಳ್ರಿ ಹೆಸರು? ಹಾಂ, ಯಾರು ಇಡ್ತಾರೆ? ಮಾವು ಇಡ್ತಾನಿಲ್ರಿ? ಇಲ್ಲಂತ ಅತ್ತಿ ಇಡ್ತಾರಂತ. ಆ ಕಡೆ ಎಲ್ಲ ನಾನಂದೆ ಅತ್ತಿ ಇಡ್ತಾಳೆ, ಮತ್ತು ಹೊಡೆಯೋದು ಯಾರಿಗೆ ಅಂದೆ ನಾ? ಬೆನ್ನಿಗೆ ಹೊಡ್ಯಕ್ಕೆ ಬೇಕಲ್ಲ. ಅತ್ತಿಗೆ ಯಾರು ಬೆನ್ನಿಗೆ ಹೊಡ್ಯಾರ? ಅತ್ತಿನೇ ಎಲ್ಲರಿಗೆ ಹೊಡಿತಾಳ. ಅತ್ತೆನ ಟೈಟಲ್ ಅದಲ್ಲ, ಅದು ಹಂಗೆ ಇರ್ತವೆ, ಅದರಿಂದ ಒಂದು ಗತ್ತಿರುತ್ತವೆ. ಆಕೆ ಅತ್ತೆ ಹೆಂಗೆ ಹಾಕಿರಲಕ್ಕ, ಲಳಿ ಅನ್ನಲಕ್ಕ, ದಪ್ಪ ಇರಲಕ್ಕ, ಎತ್ತಿರಲಕ್ಕ, ಅದು ಗತ್ತು ಅನ್ನೋದು ಹಂಗಿರುತ್ತೆ. ಯಾಕೆ? ಆಕೆ ಅತ್ತೆ ಅದಾಳ. ಕ ಅನ್ನಬೇಡ್ರಿ, ಅನ್ರಿ, ಅತ್ತೆ ಅದಾಳ ಆಕಿ. ನಾವು ಬಸವನವರು, ನಾವು ಸಾಮುಗಳೆಲ್ಲರೂ ಹೋಗ್ತೀವಿ ನಮ್ಮ ಶಿಶು ಮಕ್ಕಳ ಹೆಸರಿಡೋ ಕಾರಣಕ್ಕೆ. ಭಾವನವರು ಬಸವನವರು ಹೆಸರಿಟ್ಟು ಬಂದ್ವಿ. ಮಗುಗೆ ಆ್ಯಸ್ ಇಟ್ ಈಸ್ ಭಗವಂತ ಕೊಟ್ಟಿರೋ ಆಯುಷ್ಸು ಬೆಳೀತದೆ, ವಯಸ್ಸಾಗ್ತದೆ. ನಮ್ಮ ತಬಲಾಜಿಯವ್ರು ಬಂದಾರಲ್ಲ, ಹಿಂಗೆ ವಯಸ್ಸಿಗೆ ಬಂದ ತಕ್ಷಣ ಏನು ಮಾಡ್ತೀರಿ ತಂದೆ ತಾಯಿಗಳು? ಎಲ್ಲ ಹುಡುಗಂದು ಓದೋದು ಮುಗೀತು, ನೌಕರಿ ಹತ್ತು, ಮುಂದೆ ಕೆಲಸ ಏನೋ ಅದಕ್ಕೊಂದು ಗಂಟು ಹಾಕೋದು. ಚಂದ ಇರ್ತಾರೆ ಪಾಪ, ಆರಾಮಿರ್ತಾರೆ, ಅವ್ರಿಗೊಂದು ತಂದು ಗಂಟು ಹಾಕೋದು. ಕಾಶ್ಮೀರಿ ವಸತಿ ಕನ್ಯೆ, ಎಲ್ಲೇ ಇರುವಂತಹ ಕನ್ಯೆಯನ್ನು ತೆಗೆದುಕೊಂಡು ಬಂದು ಕೈ ಧೂಳ್ಗೈ ಧೂಳು ಎಬ್ಬಿಸಿಬಿಡ್ತಾರೆ ಇವರು.
ಚಲೋ ಇರೋ ಪ್ರಪಂಚದೊಳಗೆ ಇಬ್ಬರು ಕೈ ಹಿಡ್ಕೊಂಡು ಧೂಳು ಎಬ್ಬಿಸ್ಬಿಡ್ತಾರೆ. ಕೈ ಧೂಳುಗೈ ಪಂಚಂ ಪಗಡಂ. ಎಷ್ಟು ಬೇಕಟ್ಟು ಮಕ್ಕಳು ನಡೆಯೋದು, ಚಿಂತೆ ಮಾಡೋದು, ಸಂಸಾರ ಬೆಳೆಸೋದು, ಮನಿ ಸಾಲ. ಈಯಪ್ಪು ಈ ಒಂದು ಅರ್ಧ ತಾಸಿನಿಂದ ಒಬ್ಬ ತಾಯಿ ಬಂದಿದ್ದಿಲ್ಲ ನಮ್ಮ ಹತ್ರ. ನಂದರ ಅರ್ಜೆಂಟ್ ಅದ, ನಾ 7:15 ಇಲ್ಲಿರ್ಬೇಕು. ಆಕೆ ನನ್ನ ಮುಂದೆ ಕುಂತಾಳ. ಅವ ದೌಡ್ ಹೇಳಿ ಏನೈತಿ ಕೇಳಿ ಹೋಗ್ಬೇಕು. ಯಾಕೆ ಇಷ್ಟು ಜನರನ್ನು ಅಷ್ಟೇ ನೋಡ್ಬೇಕು ನಾನು, ಆಕಿನ ಒಬ್ಬಾಕಿನ ಹಂಗೆ ನೋಡ್ಬೇಕು. ಆಕಿ ತೆಗೆದಿಡ್ರಿ ನಾ ಏನು ಸಮಾಧಾನ ಹೇಳ್ತೀನಿ, ಉತ್ತರ ಹೇಳ್ತೀನಿ, ಅದನ್ನು ಕೇಳಕ್ಕೆ ಪುರ್ಸತ್ತಿಲ್ಲ ಆಕಿಗೆ. ಹಂಗೆ ಕೌದಿ ಜೋಡಿಸಿದಂಗೆ ಸಮಸ್ಯೆ ಜೋಡ್ಸಕತ್ತಾಳಕಿ. 45 ನಿಮಿಷ ಹೇಳಿದ್ಲ, ಸಮಸ್ಯೆ ಮುಗಿದಿರಲಿಲ್ಲ. ನಾ ಅಂದೆ ನನ್ನ ಪ್ರವಚನ ಐತಿ ಮತ್ತು ನಾಳೆ ಬಾ ಅಂತ ಹೇಳಿ ಬಂದೀನಿ. ಹಿಂಗೆ ಬರೋದೆಲ್ಲ ಸಮಸ್ಯೆ ಜೋಡಿಸ್ಕೊಂಡು ಕೈ ಧೂಳುಗೈ ಧೂಳು ಎಬ್ಬಿಸಿ ಸಂಸಾರದೊಳಗೆ ಪಂಚಂ ಪಗಡಂ ನೆಲ ಮುಟ್ಟಿದಡಂ. ನೋಡ್ರಿ ಬಂತ ನಮ್ಮದು 3ನೇ ದಿವಸ. ಒಂದು ದಿವಸ ಸುಡ್ತೀವಿ, ನಡಕ್ಕೆ ಇಷ್ಟೆಲ್ಲ ಧೂಳು ಎಬ್ಬಿಸೋದು, ಕೊನೆಗೊಂದು ದಿವಸ ನೆಲ ಮುಟ್ಟಿದಡಂ ಒಯ್ದು ಹೋಗಿತಾರೆ. ಅವ್ರಂದ್ರಲ್ಲ ಈಗ ಅವಾ ನಿನಗೇನು ಹೆಸರು, ನಿನಗೇನು ಪದವಿ, ನೀ ಏನು ಗಳಿಸಿರೋ ಅಧಿಕಾರ, ನೀ ಗಳಿಸಿರೋದು ಅವತ್ತು ಉಸಿರಿರುವ ತನಕ ಇದು ಹೆಸರು. ಆಮೇಲೆ ಉಸಿರು ಹೋಯ್ತು ಅಂದ್ರೆ ಹೊರಗೆ ಇವರೆಲ್ಲ ಟವಲ್ ಹಾಕೊಂಡು ಕುಂತಿರ್ತಾರೆ. ಹೊರಗೆ ಇವರೆಲ್ಲ ಒಳಗೆಲ್ಲ ಇವರು ಏನಂತಾರೆ, ಈ ಖೋಖೋ ಆಡ್ಬೇಕಾದ್ರೆ ಕೊಟ್ಟು ನಾವು ಓಡಬೇಕು, ಅವ ಬಂದು ಮತ್ತೊಬ್ಬರಿಗೆ ಕೊಡ್ತಾನೆ. ಹೆಣ್ಮಕ್ಳು ಅಳೋದು ಹಂಗೆ ಅಳತಿರ್ತಾರೆ. ಇಬ್ಬರತ್ತು ಸುಸ್ತಾಗಿರ್ತೈತಿ. ಆ ಕಡೆಯಿಂದ ಒಳಗಿಂದ ಇಬ್ಬರು ಭರ್ಜರಿ ಬಡೋದು ಅವ್ರು ಬರ್ತಾರೆ. ಅವ್ರ ಮಕ ಒರೆಸ್ಕೊಂಡು ಅಂದ್ರೆ ಇವು 2 ಎದ್ದು ನಾಷ್ಟಕ್ಕೆ ಹೋಗ್ತಾವ, ಅವು 2 ಆಟ ಆಡ್ತಾವೆ. ಇಲ್ಲಿ ಆಟ ಅಂದ್ರೆ ಅಳದು ಅವ್ರು ಆಡ್ತಾರಲ್ಲಿ. ಈ ನಮಗೆ ಬರಂಗಿಲ್ಲ ರೀ ಪ್ರವಚನ. ಎಷ್ಟು ಚಂದ ಓದಿ ತಿಳಿದು ನಿಮ್ಮ ಮುಂದೆ ಹೇಳ್ಬೇಕಾದ್ರೆ ಅಳೋರಿಗೆ ಗೊತ್ತಿರ್ತೈತಿ ಎಷ್ಟು ಚಂದ ಅಳ್ತಾರೆ ಅವ್ರು. ಅವ್ರು ಯಾರು ಯಾಕಿರಲಕ್ಕ ಅವರು ರೊಕ್ಕಕ್ಕೆ ಸಿಗ್ಲಕತ್ತಾರಂತ. ಈಗ ಯಾಕೆ ಅಳಕ್ಕೆ ಇವ್ರಿಗೆ ಬರವಲ್ತು. ಎಲ್ಲದಕ್ಕೂ ಕೂಲಿ ಇದನ್ನು ನೀಡಕ್ಕೆ ಕೂಲಿ, ಅಡುಗೆ ಮಾಡಕ್ಕೆ ಕೂಲಿ, ತೊಳೆಯೋಕೆ ಕೂಲಿ. ಯಾಕೆ ಇವ್ರಿಗೇನು ಬರವಲ್ತು. ಹಾಗೆ ಉಸಿರು ನಿಂತು ಅಂದರೆ ಇದಕ್ಕೆ ಹೆಸರಿಲ್ಲ, ಏನೇ ಇಲ್ಲ, ಇದಕ್ಕೆ ಹೆಣ ಅಂತಾರ. ಅದಕ್ಕೆ ನೆಲ ಮುಟ್ಟಿದಡಂ. ಹುಡುಗರು ಹಂಗೆ ಸುಮ್ಮನೆ ಕೊಡಂಗಿಲ್ಲ. ಲಾಸ್ಟಿಗೊಂದು ಮಾತು ಹೇಳ್ತಾರೆ. ಏನಂತಾರ್ರಿ? ಶುಂಠಿ ಬೇಕೋ ಸಕ್ಕರೆ ಬೇಕು ಅಲ್ಲ. ಅದರ ಅರ್ಥ ಏನು? ನೀನು ಹಬ್ಬ ನೆಲ ಮುಟ್ಟಿದೆಯಲ್ಲ, ಒಂದು ದಿವಸ ಹುಟ್ಟಿದಿ, 8 ದಿವಸ ಬದುಕಿದಿ, ಈಗ ಬಂದು ಇಲ್ಲಿ ಮುಟ್ಟಿದಿ, ನಿನ್ನ ಆಟ ಮುಗೀತು. ಆದರೆ ನಿನ್ನ ಬದುಕಿನ ಆಟ ಶುಂಠಿ ಹಂಗೆ ಖಾರ ಐತೋ, ಸಕ್ರೆ ಹಂಗೆ ಸಿಹಿ ಇದೆಯೋ? ನೀ ಬದುಕಿದ್ಯಲ್ಲ, ಬದುಕಿರೋದ್ರ ಈ ದಿನಗಳೊಳಗೆ 4 ಮಂದಿಗೆ ಒಳ್ಳೆಯವನಾಗಿ ನಿನ್ನ ಬದುಕು ಸಿಹಿ ಆಯಿತೋ ಇಲ್ಲ ಶುಂಠಿಗತೆ ಖಾರ ಆಯಿತು ಅಂತ ಮಕ್ಕಳು ನಮಗೆ ಬದುಕನ್ನು ಕಲಿಸುವ ಆಟ ಆಡ್ತಾರಂದ್ರೆ ನಾವು ದೊಡ್ಡವರಾದರೆ ಎಚ್ಚರಾಗಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಶರಣರು ಯಾರೋ ಎಚ್ಚರ ಆದರು, ಹುಟ್ಟಿದ್ದು ಯಾಕಪ್ಪ ಅಂತ ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಂಡ್ರೋ ಅವರು ಚರಿತ್ರೆಯೊಳಗೆ ಬಂದು ಕೂಡ್ತಾರೆ. ನಮಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ, ಮತ್ತು ಬೇರೆದವ್ರಿಗೆ ಮಾಡೋರು ನಾವು. ನಮ್ಮ ಕೈ ಇರೋದ ಹಿಂಗಿರ್ತಾವ. ನೀ ಏನು ಮಾಡಿದಿ, ನಿನ್ನೇನು ನೋಡಿಲ್ಲನು? ಅಯ್ಯೋ ಪುಣ್ಯಾತ್ಮ ಇಲ್ಲಿ ನೋಡಿಲ್ಲ 3 ಬಳ್ಳು ನಿನಗೆ ಹೇಳಾಕತ್ತವ, 1 ಬಳ್ಳು ಮಾತ್ರ ಅವ್ರಿಗೆ ಹೇಳಾಕತ್ತವ. 3 ಪಟ್ಟು ನಿಂದೆ ಅದಾವ. ನಮಗೆ ನಾವು ಪ್ರಶ್ನೆ ಕೇಳ್ಕೊಳ್ಳಂಗಿಲ್ಲ. ಹಾಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಕಾಲನೇ ಪ್ರವಚನದ ವೇದಿಕೆ. ಅರೆ ನಂದೇನಪ್ಪ ಕೆಲಸ, ನಾ ಯಾವುದಕ್ಕೆ ಬಂದೀನಿ, ಏನು ಮಾಡ್ತಾಯಿದ್ದೀನಿ, ನನ್ನಿಂದ ಎಷ್ಟು ಜನರಿಗೆ ನೋವಾಗಿದೆ. ಮುಂಜಾನಿಂದ ಸಂಜೆ ತನಕ ಈ ರೂಢಿ ಹಾಕ್ಕೋಬೇಕಂತ. ಬೆಳಗ್ಗೆ ಆದ ತಕ್ಷಣ ಎದ್ದೇಳ್ತೀವಿ, ಹಾಸಿಗೆ ಮೇಲೆ ಹೇಳ್ತೀವಲ್ಲ, ಬೆಳಗ್ಗೆ ಭಗವಂತ ಆಶೀರ್ವಾದ ಮಾಡಿದ್ದಂದ್ರೆ ಎದ್ದೇಳ್ತೀವಿ. ಇಲ್ಲ ಮಕ್ಕೊಂದಿದ್ದಿರಿ ಹೋದ್ರಿ, ಯಾರಿಗೆ ನಾವು ಬಂದಾರ ಹೂನಾರ ಹಾಕಕ್ಕೆ ಬಂದರಿಗೆ ಕಾರಣ ಹೇಳ್ಬೇಕಲ್ಲ. ಏನಾಗಿತ್ತು ರೀ? ಇಲ್ಲರಿ ರಾತ್ರಿ ಎಲ್ಲ ಊಟ ಮಾಡಿದ್ರಿ, ಚಹಾ ಬೇಕಂದ್ರಿ, ಚಹಾ ಕೊಟ್ಟಿನ್ರಿ, ಏನು ಕೊಟ್ಲೇನಿಕ್ಕಿ ಚಹಾ ಕೊಟ್ಲು, ಏನು ಮಕ್ಕಳು ಎದ್ದೇಳಬಾರ್ದಂತ ಏನಾರ ಕೊಟ್ಲು, ಆಕಿಗೆ ಗೊತ್ತದು, ನಮಗೇನು ಗೊತ್ತಾ? ಮಕ್ಕೊಂಡಿದ್ದೀನಿ ರೀ, ಮುಂಜಾನೆ ಎಬ್ಬಿಸ್ಬೇಕಂದೀವ್ರಿ, ಅಟ್ಟತ್ತಿಗೆ ಶಿವಾಯನವ ಹೋಗೇ ಬಿಟ್ಟಿದ್ದ. ಹಾಗೆ ನಮ್ಮ ಬದುಕು ನೀವು ಯಾರ್ಯಾರಿಗೆ ಏನೇನು ಕೊಟ್ಟಿರೋ ಗೊತ್ತಿರಂಗಿಲ್ಲ. ಸಿಹಿ ಆಗಲಿ ಬದುಕು ಸಿಹಿ ಆಗಿರಲಿ. ಅದಕ್ಕೆ ಶರಣರು ಅಂದ್ರೆ ಯಾರು ಅಂತ ಒಬ್ಬ ಕವಿ ಹೇಳ್ತಾನೆ. ಶರಣರು ಎಂದರೆ ಸುಲಿದ ಬಾಳೆ ಹಣ್ಣಿನ ತೆರದಿ ಬದುಕ ನಡೆಸಿದವರು ಶರಣರು. ನೋಡ್ರಿ, ಬಾಳೆಹಣ್ಣು ಸುಲಿತೀರಿ, ಸಪಿ ತೆಗೆದ್ಮೇಲೆ ಸುಲಿತೀರಲ್ಲ, ಬಾಳೆಹಣ್ಣು ತೊಗೊಂಡು ನಿಮ್ಮ ಕೈಯಾಗಿರ್ತದ, ಕೂಸಿಗೆ ತಿನ್ನಿಸ್ಬೇಕಂತೀರಿ, ಮ್ಯಾಲೆ ತಿಂದರೂ ಬಾಳೆಹಣ್ಣು ಸಿಹಿನೇ ಹತ್ತದ, ಕೆಳಗಲಿಂದ ತಿಂದರೂ ಸಿಹಿನೇ ಹತ್ತದ, ಹೋಗಲಿ ಬಿಡಪ್ಪ ಅಂತ ನಡುಕ ಕಡಿದ್ರೂ ಸಿಹಿನೇ ಹತ್ತದ. ಹಾಗೆ ಯಾರ ಬದುಕು ಹುಟ್ಟಿದಾರಭ್ಯ ಸಾಯುವವರೆಗೂ ಸಿಹಿಯಾಗಿರುತ್ತದೋ ಅವರಿಗೆ ಮಾತ್ರ ಶರಣರು ಅಂತ ಕರೀಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ. ನಮ್ಮ ಹೆಸರಿನ ಹಿಂದೆ ಶರಣಶ್ರೀ ಅಂತ ಬರ್ಕೊಂಡಿವಿ ಅಂದ್ರೆ ನಾವ್ಯಾರೂ ಶರಣರಾಗೋದಿಲ್ಲ.